50 ಲಕ್ಷ ಏನು ವಿನ್ನಿಂಗ್ ಅಮೌಂಟ್ ಇದ್ರೆ ಅರ್ಧದಲ್ಲೇ ತಗೊಂಡಿರ್ತಾರೆ ಪೇಮೆಂಟ್ ಎಲ್ಲ, ಆ ತರದ್ದು ಅರ್ಧ ಜನ ಅಂದ್ರೆ 2 ಮಂತ್ಸ್ಗೆ 20 lakhs. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ಧನ್ರಾಜ್ ಆಚಾರ್ಯ ಅವರು ಏನ್ ಹೇಳಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ನಗನಗ್ತಾನೆ ಎಲ್ಲದಕ್ಕೂ ಉತ್ತರ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಹೌದು, ಬಿಗ್ ಬಾಸ್ಗೆ ಹೋಗಿ ಬಂದ್ಮೇಲೆ ನೇಮು ಫೇಮು ತುಂಬಾ ಚೆನ್ನಾಗಿ ಸಿಗುತ್ತೆ. ಕೆಲವೊಬ್ರು ನೆಗೆಟಿವ್ ಆಗಿ ಇರ್ತಾರೆ ಹೊರಗಡೆ, ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಅವ್ರ ಮೇಲೆ ಒಂದು ಪಾಸಿಟಿವ್ ಒಪಿನಿಯನ್ ಬರುತ್ತೆ. ಕೆಲವೊಬ್ರು ಪಾಸಿಟಿವ್ ಒಪಿನಿಯನ್ ಇಟ್ಕೊಂಡು ಬಿಗ್ ಬಾಸ್ ಮೇಲೆ ಇರ್ತಾರೆ, ಬಟ್ ಅವ್ರು ಹೊರಗಡೆ ಬಂದ ಮೇಲೆ ಅವ್ರಿಗೆ ನೆಗೆಟಿವ್ ಆಗೋದು ಕೂಡ ಇಲ್ಲಿ ನೋಡಿದ್ದೀರಾ. ಇದರ ಸುಮಾರು ವಿಚಾರಗಳು ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಅಂದ್ರೆ ಬಿಗ್ ಬಾಸ್ಗೆ ಹೋದ್ರೆ ನೇಮು ಫೇಮ್ ಎಲ್ಲ ಕೂಡ ಇಲ್ಲಿ ಸಿಕ್ಕುತ್ತೆ ಅಂತ ಅಂದ್ಬಿಟ್ಟು, ಆದ್ರೆ ಬಿಗ್ ಬಾಸ್ಗೆ ಹೋದ್ರೆ ಬಿಗ್ ಬಾಸ್ ಇಂದ ದುಡ್ಡು ಮಾಡಬಹುದಾ ಅಂತ ಅಂದ್ಬಿಟ್ಟು ಇಲ್ಲಿ ಸಂದರ್ಶನ ಒಂದರಲ್ಲಿ ಧನ್ರಾಜ್ ಆಚಾರ್ಯ ಅವ್ರಿಗೆ ಕೇಳಿದ್ದಾರೆ. ಅರೆ ಯಾರು ಕೂಡ ರಿವೀಲ್ ಮಾಡಲ್ಲ, ನನಗೆ ಇಷ್ಟೇ ಅಮೌಂಟ್ ಬಂತು ಅಷ್ಟೇ ಅಮೌಂಟ್ ಬಂತು, ಇದು ಫಿಕ್ಸ್ ಅಮೌಂಟ್ ಅಂತ ಅಂದ್ಬಿಟ್ಟು. ಆದ್ರೆ ಪ್ರತಿಯೊಬ್ಬರು ತಲೆಯಲ್ಲೂ ಕೂಡ ಒಂದು ಹುಳ ಅಂತೂ ಇದ್ದೇ ಇರುತ್ತೆ. ಅದೇನಪ್ಪಾ ಅಂತಂದ್ರೆ ಬಿಗ್ ಬಾಸ್ಗೆ ಹೋದ್ರೆ ಇಲ್ಲಿ ದುಡ್ಡು ಮಾಡಬಹುದಾ, ಪೇಮೆಂಟ್ ಸಿಗುತ್ತಾ, ಇಲ್ಲಿ ವಾರದ ಪೇಮೆಂಟ್ ಸಿಗುತ್ತಾ, ತಿಂಗಳು ಪೇಮೆಂಟ್ ಸಿಗುತ್ತಾ, ಅಥವಾ ಬಿಗ್ ಬಾಸ್ ಇಂದ ನಾವು ಎಲಿಮಿನೇಟ್ ಆಗಿ ಬರ್ತೀವಲ್ಲ ಅವಾಗ ಒಂದು ಪೇಮೆಂಟ್ ಸಿಗುತ್ತಾ, ಇಲ್ಲ ಬಿಗ್ ಬಾಸ್ ಆಫರ್ ಕೊಟ್ಟಾಗ ಅವ್ರಿಗೆ ಇಷ್ಟು ಅಂತ ಫಿಕ್ಸ್ ಮಾಡಿಬಿಟ್ಟು ಇಲ್ಲಿ ಕೊಟ್ಟಿರ್ತಾರ, ಇಲ್ವಾ ನಾವೇ ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಕೆಲವೊಬ್ರು ದುಡ್ಡು ಕೊಟ್ಟು ಹೋಗ್ತಾರೆ ಅನ್ನೋ ವಿಚಾರಗಳು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರತ್ತೆ. ಆದ್ರೆ ಎಲ್ಲದಕ್ಕೂ ಕೂಡ ಇಲ್ಲಿ ಉತ್ತರ ಅಂತೂ ಇಲ್ಲಿ ಸಿಕ್ಕಿದೆ ನೋಡಿ. ಕೆಲವೊಬ್ಬರಿಗೆ ಈಗ ವಿನ್ನಿಂಗ್ ಅಮೌಂಟ್ ಏನಿದೆ 50 ಲಕ್ಷ, ಇದ್ರ ಬಗ್ಗೆನೂ ಕೂಡ ಸುಮಾರು ಸತಿ ಇಲ್ಲಿ ಚರ್ಚೆಗಳು ಆಗಿದೆ. ಈ ಒಂದು 50 ಲಕ್ಷ ಅಮೌಂಟ್ ಏನಿದೆ ಇದನ್ನ ಇನ್ನೂ ಜಾಸ್ತಿ ಮಾಡ್ತೀರಾ, 1 ಕೋಟಿ ಏನಾದ್ರೂ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಸುಮಾರು ಸತಿ ಬಿಗ್ ಬಾಸ್ ಪ್ರತಿ ಸತಿ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೆ ಒಂದು ಪ್ರೆಸ್ ಮೀಟ್ ಅಂತೂ ಇಲ್ಲಿ ನಡೆಯುತ್ತೆ. ಅವಾಗ ಇಲ್ಲಿ ಕೇಳ್ತಾರೆ, ಅವಾಗ ಎಲ್ಲರೂ ಕೂಡ ಹೇಳೋದು ಒಂದು ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಟೀಮ್ ಇಂದ ಇಲ್ಲಿ ಅವ್ರಿಗೆ 50 ಲಕ್ಷ ಏನ್ ಬರುತ್ತೆ, ಅದಲ್ಲದೆ ಸುಮಾರು ಗಿಫ್ಟ್ ಇರ್ಬೋದು, ಮತ್ತೆ ಅಮೌಂಟ್ ಕೂಡ ಇಲ್ಲಿ ಬರುತ್ತೆ. ಅಂದ್ರೆ ಪೇಮೆಂಟ್ ಸ್ಯಾಲ್ರಿ ಏನಿರುತ್ತೆ, ಈಗ ಅವ್ರು ಹೊರಗಡೆ ಏನ್ ದುಡಿತಾ ಇರ್ತಾರೆ ಆ ಒಂದು ಪೇಮೆಂಟ್ ಅವರಿಗೆ ವಾರದ ಲೆಕ್ಕದಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಧನ್ರಾಜ್ ಆಚಾರ್ಯ ಅವರು ಹೇಳಿದ್ದಾರೆ. ದಿನದಲ್ಲ, ವಾರದ ಪೇಮೆಂಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಸದ್ಯ ಈಗ ಒಂದು ರಿವೀಲ್ ಅಂತೂ ಇಲ್ಲಿ ಮಾಡಿದ್ದಾರೆ, ಇಷ್ಟು ಸಿಗ್ಬೋದು ಅಂದಾಜು ಅಂತ ಅಂದ್ಬಿಟ್ಟು. ಈಗ 50 ಲಕ್ಷ ವಿನ್ನಿಂಗ್ ಪ್ರೈಸ್ ಏನಿದೆ, ರನ್ನರ್ ಅಪ್ಗೆ ಒಂದು 20-25 ಲಕ್ಷ ಇಲ್ಲಿ ಸಿಗುತ್ತೆ. ಅದೆಲ್ಲ ಟ್ಯಾಕ್ಸ್ ಎಲ್ಲ ಕಟ್ ಆಗ್ಬಿಟ್ಟು ಅವ್ರ ಕೈಗೆ ಎಷ್ಟು ಬರುತ್ತೋ, ಬಿಗ್ ಬಾಸ್ ಮನೆ ಒಳಗಡೆ ಇರ್ಬೇಕಾದ್ರೇನೆ ಅವ್ರಿಗೆ ಸ್ಯಾಲ್ರಿ ಒಂದು 20 ಲಕ್ಷ ಬರಬಹುದಾ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿದ ತಕ್ಷಣನೇ ಇಲ್ಲಿ ನಗನಗತಾನೆ ಉತ್ತರ ಕೊಟ್ಟಿದ್ದಾರೆ. ಮತ್ತೆ ಲೋಯೆಸ್ಟ್ ಪೇಮೆಂಟು ಯಾರ್ದಪ್ಪ ಅಂತ ಕೇಳಿದಾಗೂ ಕೂಡ ನಮ್ದೇ ಇರ್ಬೋದು ಅಂತ ಅಂದ್ಬಿಟ್ಟು ಧನ್ರಾಜ್ ಆಚಾರ್ಯ ಅವರು, ಅದೇ ಅವರಿಗೆ ಒಂದು ಲೋಯೆಸ್ಟ್ ಪೇಮೆಂಟ್ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಹೇಳಿದ್ದಾರೆ. ಹೌದು, ಇಲ್ಲಿ ಅವ್ರಿಗೆ ಏನೊಂದು ಡಿಮ್ಯಾಂಡ್ ಇರುತ್ತೋ, ನೀವು ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಇದ್ರು ಅಂತಂದ್ರೆ ಸಖತ್ತಾಗಿ ಅವರು ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತಾರೆ. ಹಲವಾರು ರಿಯಾಲಿಟಿ ಶೋಗಳು ಮಾಡ್ಕೊಂಡ್ ಬಂದಿರೋರ್ಗೆನೆ ಇಲ್ಲಿ ಬೇರೆ ಪೇಮೆಂಟ್ ಇರುತ್ತೆ, ಕಾಮಿಡಿಯನ್ಸ್, ಕಲಾವಿದರು, ಈ ರೀತಿ ಏನಿರುತ್ತೆ ಒಬ್ಬೊಬ್ರಿಗೆ ಒಂದೊಂಥರ ಅಲ್ಲಿ ಡಿಫ್ರೆಂಟ್ ಆಗಿ ಪೇಮೆಂಟ್ ಅಂತೂ ಇಲ್ಲಿ ಫಿಕ್ಸ್ ಆಗಿರುತ್ತೆ. ಆದ್ರೆ ಇಲ್ಲಿ ರಿವೀಲ್ ಅಂತೂ ಮಾಡ್ಬಿಟ್ಟಿದ್ದಾರೆ ಧನ್ರಾಜ್ ಆಚಾರ್ಯ ಅವರು. ನೋಡಿ, ಅಷ್ಟು ದೊಡ್ಡದಾಗಿ ಪೇಮೆಂಟ್ ಸಿಗುತ್ತೆ ಅಂತಂದ್ರೆ ಈಗ ನಾವು ವಿನ್ ಆಗ್ತೀವೋ ಬಿಡ್ತೀವೋ ಸೆಕೆಂಡ್ರಿ, ಆದ್ರೆ ಇಲ್ಲಿ ರನ್ನರ್ ಅಪ್ ಏನೊಂದು ಪೇಮೆಂಟ್ ಸಿಗುತ್ತೆ ಅಷ್ಟು ಪೇಮೆಂಟ್ ಬಿಗ್ ಬಾಸ್ ಮನೆಯೊಳಗಡೆ ಇರಬೇಕಾದ್ರೆ ಆ ರೀತಿ ಕಂಟೆಸ್ಟೆಂಟ್ಗಳು ಕೂಡ ಬಿಗ್ ಬಾಸ್ ಮನೆಯೊಳಗಡೆ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಇವ್ರು ಹೇಳೋದ್ರಲ್ಲೇ ಇಲ್ಲಿ ಗೊತ್ತಾಗ್ತದೆ. ಸೊ ವೀಕ್ಷಕರೇ, ಎಲ್ರಿಗೂ ಕೂಡ ತಲೆಯಲ್ಲಿ ಒಂದು ಇಲ್ಲಿ ಇದ್ದೇ ಇತ್ತು. ಇವಾಗ ಇವ್ರು ಏನೊಂದು ಆನ್ಸರ್ ಮಾಡಿದ್ರೆ ಅದರಿಂದ ಸ್ವಲ್ಪ ಹೌದಪ್ಪ, ಬಿಗ್ ಬಾಸ್ಗೆ ಹೋದ್ರೆ ಇಲ್ಲಿ ದುಡ್ಡು ಕೂಡ ಮಾಡ್ಬೋದು, ನೇಮು ಸಿಗುತ್ತೆ, ಫೇಮಸ್ ಸಿಗುತ್ತೆ, ಮತ್ತೆ ಇಲ್ಲಿ ಒಂದು ಹೊಸ ಜೀವನ ಕೂಡ ಕಟ್ಕೋಬೇಕು ಅಂತ ಅಂದ್ಬಿಟ್ಟು ಅನ್ಕೊಂಡಿರ್ತಾರೆ. ಯಾಕಂದ್ರೆ ಇವಾಗ ಆಪರ್ಚುನಿಟಿ ಕೆಲವೊಬ್ರು ಕಡಿಮೆ ಆಗಿರುತ್ತೆ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುಂಚೆನೆ. ಫಸ್ಟ್ ಇಲ್ಲಿ ನೇಮು ಫೇಮು ತುಂಬಾನೇ ಇರುತ್ತೆ, ತುಂಬಾ ಚೆನ್ನಾಗಿ ದುಡಿತಿರ್ತಾರೆ. ಆದ್ರೆ ಸ್ವಲ್ಪ ಇಲ್ಲಿ ಬರೋ ಒಂದು ಆಪರ್ಚುನಿಟಿ ಎಲ್ಲ ಕೂಡ ಕಡಿಮೆ ಆಗಿರುತ್ತೆ. ಗೊತ್ತು ನಿಮ್ಗೆ, ಬಜಾರಲ್ಲಿ ಯಾವಾಗ್ಲೂ ಕೂಡ ಒಂದೇ ಕುದುರೆ ಓಡ್ತಾ ಇರಲ್ಲ, ಪ್ರತಿ ಸತಿನೂ ಕೂಡ ಇಲ್ಲಿ ಚೇಂಜ್ ಆಗ್ತಾನೆ ಇರುತ್ತೆ. ಒಂದ್ಸತಿ ಡೌನು ಹೈ ಎಲ್ಲ ಕೂಡ ಇಲ್ಲಿ ಆಗ್ತಾನೆ ಇರುತ್ತೆ. ಅದೇ ರೀತಿ ಈಗ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ಅವ್ರೇನಾದ್ರೂ ಬಜಾರಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ರು ಅಂತ ಅಂದ್ರೆ ಸ್ವಲ್ಪ ಪೇಮೆಂಟ್ ಜಾಸ್ತಿ ಇದ್ದೇ ಇರುತ್ತೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೂ ಕೂಡ ದುಡ್ಡು ಮಾಡಬಹುದು, ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೂ ಕೂಡ ಇಲ್ಲಿ ದುಡ್ಡು ಮಾಡಬಹುದು ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಇವಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ, ಬಿಗ್ ಬಾಸ್ ಮುಗಿದ್ಮೇಲೆ ನೀವು ನೋಡಿರ್ತೀರ ಸುಮಾರು ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಮತ್ತೆ ಇಲ್ಲಿ ಮೂವೀಸ್ ಇರ್ಬೋದು, ಈ ರೀತಿ ಪ್ರಮೋಷನ್ ವಿಡಿಯೋಸ್ ಇರ್ಬೋದು, ಅವಾಗೂ ಕೂಡ ದುಡ್ಡು ಮಾಡಬಹುದು. ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಇದ್ದಾಗೂ ಕೂಡ ಅವ್ರಿಗೆ ವೀಕ್ಲಿ ಪೇಮೆಂಟ್ ಅಂತೂ ಇಲ್ಲಿ ಇದ್ದೇ ಇರುತ್ತೆ. ನೀವು ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಎಲಿಮಿನೇಟ್ ಆಗಿ ಹೊರಗಡೆ ಬಂದಿದ ತಕ್ಷಣ ಇವ್ರಿಗೆ 2 ಲಕ್ಷ ಸಿಕ್ತು, ಇವ್ರಿಗೆ ಲಕ್ಷ ಸಿಕ್ತು, ಇವ್ರಿಗೆ 5 ಲಕ್ಷ ಸಿಕ್ತು, ಈ ರೀತಿಯಾಗಿ ಅವ್ರು ಎಷ್ಟು ದಿವಸ ಇರ್ತಾರೆ ಅಷ್ಟು ದಿವಸ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ವಾರದ ಪೇಮೆಂಟ್ ನ ಇಲ್ಲಿ ಟೋಟಲ್ ಆಗಿ ಮಾಡಿಬಿಟ್ಟು ಇಲ್ಲಿ ವಿಡಿಯೋ ಕೂಡ ಮಾಡಾಕ್ತಾರೆ. ಸದ್ಯ ಇವಾಗ ಇಷ್ಟೊಂದು ಪೇಮೆಂಟ್ ಸಿಗುತ್ತಾ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಆಶ್ಚರ್ಯ ಆಗಿರುತ್ತೆ. ನಿಮಗೆ ಈ ಒಂದು ವಿಚಾರದ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.